ಇದು ಸಿದ್ದರಾಮಯ್ಯ ಎಂಬ ವ್ಯಕ್ತಿಯ ಕತೆ ಮಾತ್ರ ಅಲ್ಲ, ಇದು ಒಂದು ಹಳ್ಳಿಯ ಹುಡುಗನಿಂದ ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬನಾಗಿ ಬೆಳೆದ ವ್ಯಕ್ತಿಯ ಪಯಣ. ಕುರಿ ಕಾಯ್ತಿದ್ದ ಬಾಲಕ, ರಾಜಕೀಯ ಹಿನ್ನೆಲೆ ಇಲ್ಲದ ಸಾಮಾನ್ಯ ಕುಟುಂಬ, ಹಲವು ಸೋಲುಗಳು, ಪಕ್ಷದ ಒಳಗಿನ ಸಂಘರ್ಷಗಳು, ರಾಜಕೀಯದಿಂದಲೇ ಹೊರಹಾಕಲ್ಪಟ್ಟ ದಿನಗಳು. ಆದರೆ ಅದೇ ವ್ಯಕ್ತಿ ಮತ್ತೆ ಎದ್ದು ನಿಂತು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಾನೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಪಯಣ ಹೇಗಿತ್ತು? ಯಾವ ತಿರುವುಗಳು ಅವರ ಬದುಕನ್ನು ಬದಲಿಸಿತು ಮತ್ತು ರಾಜಕೀಯದಲ್ಲಿ ಅವರನ್ನ ಮಾಸ್ ಲೀಡರ್ ಆಗಿ ರೂಪಿಸಿದ್ದು ಯಾವುದು? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಸರ್ಕಾರ ಇರಲಿಲ್ಲ ರಾಜ್ಯದಲ್ಲಿ. ಯಡಿಯೂರಪ್ಪನವರು ಕೆಲವು ಕಡೆ ಹೋದ್ರು, ಮತ್ತೆ ಡೆಲ್ಲಿಗೆ ಓಡೋಗೋದು, ಮತ್ತೆ ವಾಪಸ್ ಬರೋದು, ಇಲ್ಲೊಂದು ದಿನ ನೋಡೋದು, ಮತ್ತೆ ಡೆಲ್ಲಿ ಓಡೋಗೋದು, ಮತ್ತೆ ಬೆಂಗಳೂರು ಬರೋದು. ಈ ತರ ಬೆಂಗಳೂರು ಡೆಲ್ಲಿ ಓಡಾಡ್ಕೊಂಡಿದ್ರು ಹೊರತು ಇವತ್ತವರಿಗೆ ಕೇಂದ್ರದಿಂದ ಒಂದೇ ₹1 ತರಲಿಕ್ಕೆ ಈ ಯಡಿಯೂರಪ್ಪನವರ ಕೈಲಿ ಸಾಧ್ಯ ಆಗಲಿಲ್ಲ. ಸಿದ್ದರಾಮಯ್ಯನವರು ಹುಟ್ಟಿದ್ದು ಮೈಸೂರಿನ ಟಿ ನರಸೀಪುರ ತಾಲೂಕಿನ ವರುಣ ಹೋಬಳಿಯ ಸಿದ್ದರಾಮನ ಉಂಡಿ ಎಂಬ ಸ್ಥಳದಲ್ಲಿ. ಸಾಮಾನ್ಯ ಕೃಷಿಕ ಕುಟುಂಬ ಅದು. ಆ ಕಾಲದಲ್ಲಿ ಶಿಕ್ಷಣ ಅಂತಂದ್ರೆ ಪ್ರತಿಯೊಬ್ಬ ಕುಟುಂಬಕ್ಕೂ ಮೊದಲ ಆದ್ಯತೆ ಇರಲಿಲ್ಲ. ಸಿದ್ದರಾಮಯ್ಯನವರ ಮನೆಯಲ್ಲೂ ಕೂಡ ಹಾಗೆಯೇ ಇತ್ತು. ಮಗ ಓದಬೇಕು ಎನ್ನುವಂತ ದೊಡ್ಡ ಕನಸು ಅಥವಾ ಒತ್ತಡ ಅವರ ತಂದೆ ತಾಯಿ ಏನು ಕೊಟ್ಟಿರ್ಲಿಲ್ಲ. ಹೀಗಾಗಿ ಬಾಲ್ಯದ ದಿನಗಳು ಪುಸ್ತಕಗಳ ನಡುವೆ ಆಗಿರ್ಲಿಲ್ಲ. ಹೊಲದ ಮಧ್ಯೆ ಕಳೆಯುತ್ತಿದ್ದ ಸಿದ್ದರಾಮಯ್ಯ ದನ ಮೇಯಿಸುವುದು, ಕುರಿ ಕಾಯುವುದು, ಹಳ್ಳಿಯ ಬದುಕಿನ ಸರಳ ದಿನಗಳು, ಇದುವೇ ಅವರ ಆರಂಭಿಕ ಜೀವನವಾಗಿತ್ತು. ಆದ್ರೆ ಬದುಕು ಕೆಲವೊಮ್ಮೆ ಅನಿರೀಕ್ಷಿತ ತಿರುವುಗಳನ್ನು ಕೂಡ ಕೊಡುತ್ತೆ. ಯಾರು ಕೆಲವರು ನೀಡಿದ ಸಲಹೆಯಿಂದ ಸಿದ್ದರಾಮಯ್ಯನವರು ನೇರವಾಗಿ 5ನೇ ತರಗತಿಗೆ ಸೇರಿಕೊಳ್ತಾರೆ. ಅಲ್ಲಿಂದ ನಿಧಾನವಾಗಿ ಅವರ ಬದುಕು ಕೂಡ ಬದಲಾಗೋದಕ್ಕೆ ಶುರುವಾಗುತ್ತೆ. ಓದಿನಲ್ಲಿ ಉತ್ತಮ ಪ್ರದರ್ಶನ ಕೊಡುತ್ತಿದ್ದ ಅವರು ಶಿಕ್ಷಣದ ಕಡೆಗೆ ಆಸಕ್ತಿ ತೋರಿಸ್ತಾರೆ. ಅಂತಿಮವಾಗಿ BSc ಪೂರ್ಣಗೊಳಿಸಿ ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ LLB ಯನ್ನು ಕೂಡ ಮುಗಿಸ್ತಾರೆ. ಒಮ್ಮೆ ಕುರಿ ಕಾಯ್ತಿದ್ದ ಹುಡುಗ ಈಗ ಕಾನೂನು ಕಲಿತ ಯುವಕನಾಗ್ತಾನೆ. ಅದಾದ್ಮೇಲೆ ವಕೀಲ ವೃತ್ತಿಗೆ ಕಾಲಿಡ್ತಾರೆ. ಹಿರಿಯ ವಕೀಲರಾಗಿದ್ದಂತಹ ಚಿಕ್ಕಬೋರಯ್ಯನವರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸವನ್ನ ಆರಂಭ ಮಾಡ್ತಾರೆ. ಆದ್ರೆ ಅವರ ಬದುಕು ಕೇವಲ ಕೋರ್ಟ್ ಕೊಠಡಿಗಳಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ರೈತ ಹೋರಾಟ, ಶೋಷಿತರ ಪರವಾದ ಚಳುವಳಿಗಳು, ಸಮಾಜ ಪ್ರಶ್ನೆಗಳ ನಡುವೆ ಸಿದ್ದರಾಮಯ್ಯನವರು ಸಕ್ರಿಯವಾಗಿ ಕಾಣಿಸಿಕೊಳ್ತಿದ್ರು. ಮೈಸೂರು ಭಾಗದಲ್ಲಿ ಉತ್ಸಾಹ ಯುವಕ ಎಂಬ ಹೆಸರು ಕೂಡ ಪಡೆದಂತ ವ್ಯಕ್ತಿ ಇವರು. ಅಲ್ಲೇ ಅವರ ಬದುಕಿನ ಮೊದಲ ದೊಡ್ಡ ಟರ್ನಿಂಗ್ ಪಾಯಿಂಟ್ ಎಂದು ಕೂಡ ತಪ್ಪಾಗೋದಿಲ್ಲ. ಆ ಸಮಯದಲ್ಲಿ ರೈತ ಚಳವಳಿಗಳು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ವು. ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತವರ ನಾಯಕರು ರೈತರ ಪರ ಧ್ವನಿಯನ್ನ ಎತ್ತುತ್ತಿದ್ರು. ಸಮಾಜವಾದಿ ಚಿಂತನೆಗಳು ಯುವಕರ ಮೇಲೆ ಪರಿಣಾಮ ಬೀರ್ತಿದ್ವು. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ಆ ಚಿಂತನೆಗಳಿಗೆ ತುಂಬಾ ಹತ್ತಿರವಾಗಿದ್ದಂತ ವ್ಯಕ್ತಿ. ಶಾಂತವೇರಿ ಗೋಪಾಲಗೌಡರಂತಹ ಸಮಾಜವಾದಿ ನಾಯಕರ ಆಲೋಚನೆಗಳು ಅವರನ್ನ ಪ್ರಭಾವ ಮಾಡುತ್ತಿದ್ವು. ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಎನ್ನುವಂತ ಉತ್ಸಾಹ ಅವರೊಳಗಿತ್ತು. ಅದೇ ಸಮಯದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಗಮನಕ್ಕೆ ಸಿದ್ದರಾಮಯ್ಯನವರು ಬರ್ತಾರೆ. ನಿಮ್ಮಂತವರು ರಾಜಕಾರಣಕ್ಕೆ ಬರಬೇಕು, ರಾಜಕೀಯದಲ್ಲಿ ಇದ್ದರೆ ಸಮಾಜಕ್ಕೆ ಹೆಚ್ಚು ಕೆಲಸ ಮಾಡಬಹುದು ಅಂತ ಹೇಳಿದ್ರಂತೆ. ಆ ಮಾತು ಕೇವಲ ಸಲಹೆ ಆಗಿರಲಿಲ್ಲ, ಅದು ಅವರ ಬದುಕಿನ ದಿಕ್ಕನ್ನೇ ಬದಲಾಗಿಸಿದ ಕ್ಷಣವಾಗಿತ್ತು. ಆ ಒತ್ತಾಯ ಮತ್ತು ಪ್ರೇರಣೆಯಿಂದ ಸಿದ್ದರಾಮಯ್ಯ ರಾಜಕೀಯದ ಕಡೆಗೆ ಹೆಜ್ಜೆ ಇಡುತ್ತಾರೆ. 1978ರಲ್ಲಿ ಮೈಸೂರು ತಾಲೂಕು ಬೋರ್ಡ್ ಸದಸ್ಯರಾಗಿ ಆಯ್ಕೆಯಾಗುವುದರೊಂದಿಗೆ ಅವರ ರಾಜಕೀಯ ಪಯಣ ಅಧಿಕೃತವಾಗಿ ಆರಂಭವಾಗುತ್ತೆ. ಆದ್ರೆ ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಅವರ ಬದುಕಿನ ನಿಜವಾದ ತಿರುವು ಇನ್ನು ಮುಂದೆ ಕಾಯ್ತಿತ್ತು. 1980ರಲ್ಲಿ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ. ಆದ್ರೆ ಫಲಿತಾಂಶ ಇವ್ರ ಕಡೆ ಆಗೋದಿಲ್ಲ. ಇವರಿಗೆ ಕೇವಲ ಸುಮಾರು 8,000 ಮತಗಳು ಮಾತ್ರ ಸಿಗುತ್ತೆ. ಅಲ್ಲಿ ಸೋಲಾಗುತ್ತೆ. ಬಹುತೇಕ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಹಿಂದೆ ಸರಿತಾರೆ. ಆದ್ರೆ ಸಿದ್ದರಾಮಯ್ಯನವರು ಹಾಗೆ ಮಾಡ್ಲಿಲ್ಲ. ಈ ಸೋಲು ಅವರಲ್ಲಿ ಮತ್ತೊಂದು ನಂಬಿಕೆಯನ್ನು ಹುಟ್ಟಿಸುತ್ತೆ. ನಾನು ರಾಜಕೀಯದಲ್ಲಿ ಏನಾದ್ರೂ ಮಾಡಬಲ್ಲೆ ಎನ್ನುವ ನಂಬಿಕೆಯನ್ನು ಕೂಡ ಮೂಡುತ್ತೆ. ಮತ್ತು 1983ರಲ್ಲಿ ಅವರ ಬದುಕನ್ನೇ ಬದಲಿಸಿದ ವರ್ಷ ಅದಾಗಿತ್ತು. ಆ ಸಮಯದಲ್ಲಿ ಭಾರತೀಯ ಲೋಕದಳ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಭ್ಯರ್ಥಿ ಹುಡುಕ್ತಿದ್ದ ಪರಿಸ್ಥಿತಿ ಎದುರಾಯಿತು. ಮೊದಲ ಟಿಕೆಟ್ ಪಡೆದ ಅಭ್ಯರ್ಥಿ ಚುನಾವಣೆಯಿಂದ ಹಿಂದೆ ಸರಿದಿದ್ದ ಕಾರಣಕ್ಕಾಗಿ ಪಕ್ಷಕ್ಕೆ ಗೊಂದಲ ಉಂಟಾಯಿತು. ಅದೇ ಸಂದರ್ಭದಲ್ಲಿ ರೈತ ಸಂಘದ ನಾಯಕರು ಮತ್ತು ಸ್ಥಳೀಯ ಬೆಂಬಲಿಗರು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕ್ತಾರೆ. ನೀವು ಯಾಕೆ ಸ್ಪರ್ಧೆ ಮಾಡಬಾರ್ದು ಅಂತ. ಆದ್ರೆ ಆ ಸಮಯದಲ್ಲಿ ಸಮಸ್ಯೆ ದೊಡ್ಡದಿತ್ತು. ಅವರ ಬಳಿ ಹಣ ಇರಲಿಲ್ಲ, ಬಲಿಷ್ಠ ರಾಜಕೀಯ ಸಂಘಟನೆಗಳು ಇರಲಿಲ್ಲ, ದೊಡ್ಡ ಪ್ರಚಾರ ಯಂತ್ರವೂ ಕೂಡ ಇರಲಿಲ್ಲ. ಆರಂಭದಲ್ಲಿ ಅವರು ಹಿಂದೇಟನ್ನ ಹಾಕ್ತಾರೆ. ಆದ್ರೆ ಎಲ್ಲರ ಒತ್ತಾಯದ ನಂತರ ಕೊನೆಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಲು ಒಪ್ಪುತ್ತಾರೆ. ಮತ್ತು ಅಲ್ಲಿ ನಡೆದದ್ದು ರಾಜಕೀಯ ವಲಯವನ್ನೇ ಅಚ್ಚರಿಗೊಳಿಸುತ್ತೆ. ಯಾರು ಕೂಡ ಅವರನ್ನು ಟಫ್ ಕ್ಯಾಂಡಿಡೇಟ್ ಎಂದು ಕನ್ಸಿಡರ್ ಮಾಡಿರಲಿಲ್ಲ.
ದೊಡ್ಡ ದೊಡ್ಡ ನಾಯಕರು ಕೂಡ ಇದ್ರು ಆ ಸಮಯದಲ್ಲಿ, ಹಣಬಲವೂ ಕೂಡ ಇತ್ತು. ಆದ್ರೆ ಇನ್ನೊಂದು ಕಡೆ ಶಕ್ತಿ ಕೆಲಸ ಮಾಡ್ತಿತ್ತು, ಜನರ ವಿಶ್ವಾಸವೂ ಕೂಡ ಕೆಲಸ ಮಾಡಿತ್ತು. ಸಿದ್ದರಾಮಯ್ಯನವರ ಪರ ಜನರೇ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಗ್ರಾಮದಿಂದ ಗ್ರಾಮಕ್ಕೆ, ಮನೆಗಳಿಂದ ಮನೆಗಳಿಗೆ ಅವರ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆ ಬೆಳೆದು ಬಂದಿತ್ತು. ಮತ್ತು ಅಂತಿಮವಾಗಿ ಅನಿರೀಕ್ಷಿತ ಫಲಿತಾಂಶ ಹೊರ ಬರುತ್ತೆ. ಸರ್ಪ್ರೈಸ್ ವಿಕ್ಟರಿಯನ್ನ ಅವರು ಪಡ್ಕೊಳ್ತಾರೆ. 1983ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬೀಗ್ತಾರೆ. ಒಂದು ಗೆಲುವು ಒಬ್ಬ ವ್ಯಕ್ತಿಯ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿಬಿಡುತ್ತೆ. ಅದಾದ್ಮೇಲೆ ಹೆಸರು ಕೂಡ ಬರುತ್ತೆ, ಗುರುತು ಕೂಡ ಸಿಗುತ್ತೆ. ರಾಜಕೀಯದಲ್ಲಿ ಹೊಸ ಮುಖವಾಗಿ ಸಿದ್ದರಾಮಯ್ಯನವರು ಹೊರಹೊಮ್ಮುತ್ತಾರೆ. ಆ ಸಮಯದಲ್ಲಿ ರಾಮಕೃಷ್ಣ ಹೆಗಡೆಯವರ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಸಿದ್ದರಾಮಯ್ಯನವರು ಅವರಿಗೆ ಬೆಂಬಲ ನೀಡಿದರು ಮತ್ತು ನಂತರ ಅದೇ ರಾಜಕೀಯ ವಲಯದ ಭಾಗವಾಗಿದ್ದರು. 1985ರ ಮಧ್ಯಂತರ ಚುನಾವಣೆಯಲ್ಲಿ ಮತ್ತೆ ಚಾಮುಂಡೇಶ್ವರಿಯಿಂದ ಗೆಲ್ತಾರೆ. ಇದು ಕೇವಲ ಮತ್ತೊಂದು ಗೆಲುವಾಗಿರಲಿಲ್ಲ. ರಾಜಕೀಯದಲ್ಲಿ ಅವರು ತಾತ್ಕಾಲಿಕವಾಗಿ ಅತಿಥಿಯಲ್ಲ, ಶಾಶ್ವತ ಆಟಗಾರ ಎನ್ನುವುದಕ್ಕೆ ದೊಡ್ಡ ವಿಕ್ಟರಿ ಆಗಿತ್ತು. ಅದೇ ಸಮಯದಲ್ಲಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ನೇಮಕರಾಗ್ತಾರೆ. ರಾಜ್ಯದ ಮೂಲೆ ಮೂಲೆಗಳಿಗೂ ಹೋಗುವ ಅವಕಾಶ ಅವರಿಗೆ ಸಿಗುತ್ತೆ. ಜನರ ಸಮಸ್ಯೆ, ಪ್ರಾದೇಶಿಕ ಭಾವನೆ, ಆಡಳಿತ ವಾಸ್ತವ್ಯ ಇವೆಲ್ಲವೂ ಕೂಡ ಅವರನ್ನ ಇನ್ನಷ್ಟು ರಾಜಕೀಯವಾಗಿ ಪರಿಪಕ್ವಗೊಳಿಸುತ್ತೆ. ಮತ್ತೊಂದು ಅವಕಾಶ ಕೂಡ ಎದುರಾಗುತ್ತೆ. ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡುವ ಅವಕಾಶವೂ ದೊರೆಯುತ್ತೆ. ಹಳ್ಳಿಯ ಬದುಕಿನಿಂದ ಬಂದ ವ್ಯಕ್ತಿ ಈಗ ಆಡಳಿತದೊಳಗೆ ಕೆಲಸ ಮಾಡ್ತಿದ್ದ. ಹಂತವಾಗಿ ಸಿದ್ದರಾಮಯ್ಯನವರು ರಾಜಕೀಯ ಪಯಣ ಏರಿಕೆಯಾಗ್ತಾ ಹೋಗ್ತಿತ್ತು. ಆದ್ರೆ ರಾಜಕೀಯದಲ್ಲಿ ಏರಿಕೆ ಎಷ್ಟು ವೇಗವಾಗುತ್ತೋ ಅಷ್ಟೇ ವೇಗದಲ್ಲಿ ಪರೀಕ್ಷೆಗಳು ಕೂಡ ಬರುತ್ತವೆ. ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಈಗ ನಿಧಾನವಾಗಿ ಬಲ ಪಡೆಯುತ್ತಿತ್ತು. ಆದ್ರೆ ರಾಜಕೀಯ ಅಂದ್ರೆ ಕೇವಲ ಗೆಲುವಿನ ಕಥೆ ಅಲ್ಲ, ಕೆಲವೊಮ್ಮೆ ಅದು ಸೋಲುಗಳ ಮೂಲಕವೇ ನಾಯಕನನ್ನ ರೂಪಿಸುತ್ತದೆ. ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ನಡೀತಿದ್ದ ಕಾಲ ಅದು. ರಾಮಕೃಷ್ಣ ಹೆಗಡೆ, ದೇವೇಗೌಡ ಮತ್ತು ಇನ್ನೂ ಹಲವಾರು ಸೇರಿ ಜನತಾದಳ ಎಂಬ ಹೊಸ ರಾಜಕೀಯ ಶಕ್ತಿಯನ್ನ ಕಟ್ಟುವಂತ ಪ್ರಯತ್ನ ನಡೆಸ್ತಿದ್ರು. ರಾಜ್ಯ ರಾಜಕಾರಣದಲ್ಲಿ ಹೊಸ ಸಮೀಕರಣಗಳು ಹುಟ್ಟಿಕೊಳ್ತಿದ್ವು. ಸಿದ್ದರಾಮಯ್ಯನವರು ಈ ಹೊಸ ರಾಜಕೀಯ ವಲಯದಲ್ಲಿ ತಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ತಿದ್ದಂತ ಸಮಯ ಅದು. ಆದ್ರೆ 1989ರ ಚುನಾವಣೆ ಅವರ ಪಾಲಿಗೆ ನಿರಾಸೆಯನ್ನು ತರುತ್ತೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಸೋಲನ್ನು ಅನುಭವಿಸ್ತಾರೆ. ಆ ಸಮಯದಲ್ಲಿ ಕಾಂಗ್ರೆಸ್ ಪರ ಗಾಳಿ ಜೋರಾಗಿತ್ತು. ಆ ಸಮಯದಲ್ಲಿ ಹಲವಾರು ನಾಯಕರು ಆ ಅಲೆಗೆ ಎದುರು ನಿಲ್ಲೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಅದೇ ಪರಿಸ್ಥಿತಿಯನ್ನ ಎದುರಿಸುತ್ತಾರೆ. ರಾಜಕೀಯದಲ್ಲಿ ಒಮ್ಮೆ ಗೆದ್ದವರು ಮತ್ತೆ ನೆಲದ ವಾಸ್ತವವನ್ನು ನೋಡಬೇಕಾದ ಸಮಯ ಬಂದೇ ಬರುತ್ತೆ. ಆದ್ರೆ ಕತೆ ಇಲ್ಲಿ ಮುಗಿಯೋದಿಲ್ಲ. 1991ರಲ್ಲಿ ಅವರು ಮತ್ತೊಮ್ಮೆ ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಬಹುಶಃ ಅಲ್ಲಿ ಗೆದ್ದಿದ್ದರೆ ಅವರ ರಾಜಕೀಯ ದಿಕ್ಕೆ ಬದಲಾಗ್ತಿತ್ತೇನೋ. ರಾಜ್ಯ ರಾಜಕಾರಣವಲ್ಲ, ನೇರವಾಗಿ ರಾಷ್ಟ್ರ ರಾಜಕಾರಣದತ್ತ ಹೆಜ್ಜೆ ಇಡುತ್ತಿದ್ರೇನೋ ಗೊತ್ತಿಲ್ಲ. ಆದ್ರೆ ವಿಧಿಯ ಲೆಕ್ಕ ಬೇರೆನೇ ಇತ್ತು. ಮತ್ತೊಮ್ಮೆ ಅವರಿಗೆ ಅಲ್ಲಿ ಸೋಲಾಗುತ್ತೆ. 2 ಪ್ರಮುಖ ಸೋಲುಗಳು ಸಾಮಾನ್ಯ ರಾಜಕಾರಣಿಯೊಬ್ಬನಿಗೆ ಇದು ಹಿನ್ನಡೆಯಾಗಿರಬಹುದಿತ್ತು. ಆದ್ರೆ ಸಿದ್ದರಾಮಯ್ಯನವರಿಗೆ ಅದು ರಾಜಕೀಯ ಪಾಠವಾಗಿತ್ತು. ಇದೇ ಸಮಯದಲ್ಲಿ ಜನತಾದಳ ನಾಯಕತ್ವ ಅವರಿಗೆ ಮತ್ತೊಂದು ಜವಾಬ್ದಾರಿಯನ್ನು ನೀಡುತ್ತೆ. 1992ರಲ್ಲಿ ಜನತಾದಳ ಜನರಲ್ ಸೆಕ್ರೆಟರಿಯಾಗಿ ನೇಮಕ ಮಾಡುತ್ತೆ. ಸೋತ ನಾಯಕನಿಗೆ ಸಾಮಾನ್ಯವಾಗಿ ಇಂತಹ ಅವಕಾಶಗಳು ಸಿಗೋದಿಲ್ಲ. ಆದ್ರೆ ಪಕ್ಷದೊಳಗೆ ಅವರ ಸಂಘಟನೆ ಸಾಮರ್ಥ್ಯ ಮತ್ತು ನಾಯಕತ್ವ ಗುರುತಿಸಲ್ಪಡ್ತಿತ್ತು. ಅದಾದ ಬಳಿಕ ಬಂದದ್ದು 1994ರ ಚುನಾವಣೆ. ಈ ಬಾರಿ ಪರಿಸ್ಥಿತಿ ಬೇರೆನೇ ಇತ್ತು. ಜನತಾದಳ ಮತ್ತೆ ಬಲ ಪಡ್ಕೊಳ್ತಿತ್ತು. ದೇವೇಗೌಡರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗುತ್ತೆ ಮತ್ತು ಸಿದ್ದರಾಮಯ್ಯನವರಿಗೆ ದೊರೆಯುತ್ತದೆ ಅವರ ಬದುಕಿನ ಅತ್ಯಂತ ಮಹತ್ವದ ಅವಕಾಶಗಳಲ್ಲಿ ಒಂದು, ಅದೇ ಫೈನಾನ್ಸ್ ಮಿನಿಸ್ಟರ್. ಒಬ್ಬ ನಾಯಕನ ಸಾಮರ್ಥ್ಯ ಪರೀಕ್ಷೆಯಾಗುವುದು ಹಣಕಾಸು ಇಲಾಖೆಯಲ್ಲಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಅದೊಂಥರ ಸರ್ಕಾರದ ನರನಾಡಿಯಾಗಿರುತ್ತೆ. ಆ ಜವಾಬ್ದಾರಿಯನ್ನ ಸಿದ್ದರಾಮಯ್ಯನವರು ಒತ್ಕೊಳ್ತಾರೆ. ಅಲ್ಲಿಂದ ಅವರ ರಾಜಕೀಯ ಇಮೇಜ್ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಬಜೆಟ್ ಮಂಡನೆ ಅಂದ್ರೆ ಕೇವಲ ಅಂಕಿ ಸಂಖ್ಯೆಗಳಲ್ಲ, ಅದು ಸರ್ಕಾರದ ದಿಕ್ಕು ತೋರಿಸುವ ಪ್ರಕ್ರಿಯೆ ಆಗಿರುತ್ತೆ. ಸಿದ್ದರಾಮಯ್ಯನವರು 1-2 ಬಾರಿ ಅಲ್ಲ, ಬರೋಬ್ಬರಿ 14 ಬಾರಿ ಬಜೆಟ್ ಮಂಡನೆಯನ್ನು ಮಾಡ್ತಾರೆ. ಇದು ಅವರನ್ನ ಕರ್ನಾಟಕ ರಾಜಕೀಯದಲ್ಲಿ ಗಂಭೀರ ಆಡಳಿತಗಾರನಾಗಿ ಗುರುತಿಸುವಂತೆ ಮಾಡಿತು. ಆದ್ರೆ ಅವರ ಹೆಸರು ಈಗ ಕೇವಲ ಕ್ಷೇತ್ರ ರಾಜಕಾರಣಕ್ಕೆ ಸೀಮಿತವಾಗಿರಲಿಲ್ಲ. ಆದ್ರೆ ರಾಜಕೀಯದಲ್ಲಿ ಸ್ಥಿರತೆ ಶಾಶ್ವತವಲ್ಲ. 1996ರಲ್ಲಿ JH ಪಟೇಲ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಅಲ್ಲಿ ಸಿದ್ದರಾಮಯ್ಯನವರು ಡೆಪ್ಯೂಟಿ ಮುಖ್ಯಮಂತ್ರಿ DCM ಆಗಿ ನೇಮಕ ಆಗ್ತಾರೆ. ಒಮ್ಮೆ ಕುರಿ ಕಾಯ್ತಿದ್ದ ಬಾಲಕ ಈಗ ರಾಜ್ಯದ 2ನೇ ಅತ್ಯುನ್ನತ ಅಧಿಕಾರಿ ಸ್ಥಾನದಲ್ಲಿದ್ದ. ಆದ್ರೆ ಅಧಿಕಾರದ ಜೊತೆ ರಾಜಕೀಯ ಸಂಘರ್ಷವೂ ಕೂಡ ಸ್ಟಾರ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಜನತಾ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಿಮವಾಗಿ ಪಕ್ಷವೇ ವಿಭಜನೆ ಹಂತಕ್ಕೆ ಬರುತ್ತೆ. ಈ ರಾಜಕೀಯ ಬೆಳವಣಿಗೆಯ ಪರಿಣಾಮವಾಗಿ ಸಿದ್ದರಾಮಯ್ಯನವರು DCM ಸ್ಥಾನದಿಂದ ಕೆಳಗಿಳಿತಾರೆ. ಮತ್ತೊಮ್ಮೆ ಹಿನ್ನಡೆ ಆಗುತ್ತೆ, ಮತ್ತೊಮ್ಮೆ ಅವರಿಗೆ ಅನಿಶ್ಚಿತತೆ. ಆ ಸಮಯದಲ್ಲಿ ದೇವೇಗೌಡರು ಜನತಾದಳ JDS ಅನ್ನ ರೂಪಿಸುತ್ತಾರೆ. ಸಿದ್ದರಾಮಯ್ಯನವರು ಕೂಡ ಅವರ ಜೊತೆ ಸಾಕ್ತಾರೆ. JDS ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೂಡ ನೇಮಕ ಆಗ್ತಾರೆ. ಇದು ಅವರ ಮೇಲಿನ ವಿಶ್ವಾಸದ ಸೂಚನೆ ಆಗಿರುತ್ತೆ.
ಆದ್ರೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದ್ದರೂ ಒಳಗೆ ಹೊಸ ಸಂಘರ್ಷದ ಬೀಜ ಕೂಡ ಬಿತ್ತಲಾಗ್ತಿತ್ತು. ಒಂದು ಸಂಬಂಧ, ಒಂದು ರಾಜಕೀಯ ಜೊತೆಯಾಟ ಮುಂದಿನ ದಿನಗಳಲ್ಲಿ ಕರ್ನಾಟಕದ ರಾಜಕೀಯದ ಅತ್ಯಂತ ದೊಡ್ಡ ಸಂಘರ್ಷಗಳಲ್ಲಿ ಒಂದಾಗಿ ಬದಲಾಗ್ತಿತ್ತು. ಮತ್ತು ಆ ಸಂಘರ್ಷದಲ್ಲಿ ಇರೋದು ಬೇರೆ ಯಾರೂ ಅಲ್ಲ, ದೇವೇಗೌಡರು ಮತ್ತು ಸಿದ್ದರಾಮಯ್ಯ. ಹೀಗಿದ್ದಾಗಲೇ ಎದುರಾಗುತ್ತೆ 1999ರ ಚುನಾವಣೆ. ಸಿದ್ದರಾಮಯ್ಯನವರ ರಾಜಕೀಯ ಬದುಕಿಗೆ ಮತ್ತೊಂದು ಪರೀಕ್ಷೆಯ ಸಮಯ ಎದುರಾಗುತ್ತೆ. ಜೆಡಿಎಸ್ ಪಕ್ಷದೊಳಗೆ ಪ್ರಭಾವ ಇದ್ದರೂ ಚುನಾವಣೆ ಫಲಿತಾಂಶ ಎಲ್ಲ ಸಮಯದಲ್ಲೂ ನಾಯಕನ ಪರ ನಿಲ್ಲೋದಿಲ್ಲ. ಈ ಚುನಾವಣೆಯಲ್ಲಿ ಸೋಲಿನ ಅನುಭವ ಮತ್ತೆ ಎದುರಾಗುತ್ತೆ. ಆದ್ರೆ ನಿಜವಾದ ರಾಜಕೀಯ ಡ್ರಾಮಾ ಇನ್ನು ಮುಂದೆ ಕಾಯ್ತಿತ್ತು. ಕರ್ನಾಟಕ ರಾಜಕೀಯದ ಅತ್ಯಂತ ಕುತೂಹಲಕರ ವರ್ಷಗಳಲ್ಲಿ ಅದು ಕೂಡ ಒಂದಾಗಿತ್ತು. ಆ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಹೀಗಾಗಿ ಸರ್ಕಾರ ರಚನೆಗೆ ಮೈತ್ರಿ ಅನಿವಾರ್ಯವಾಗುತ್ತೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಜೆಡಿಎಸ್. ಕೊನೆಗೆ ಎರಡೂ ಪಕ್ಷಗಳು ಸೇರಿ ಮೈತ್ರಿ ಸರ್ಕಾರ ರಚನೆ ಮಾಡುವ ನಿರ್ಧಾರಕ್ಕೆ ಬರ್ತಾರೆ. ಅಲ್ಲಿಂದಲೇ ಒಂದು ದೊಡ್ಡ ಪ್ರಶ್ನೆ ರಾಜಕಾರಣದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಮುಖ್ಯಮಂತ್ರಿ ಯಾರು ಅಂತ. ಆ ಸಮಯದಲ್ಲಿ ಸಿದ್ದರಾಮಯ್ಯನವರ ಜೆಡಿಎಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ರು. ಅನುಭವ ಇತ್ತು, ಆಡಳಿತದಲ್ಲಿ ಅರಿವು ಕೂಡ ಇತ್ತು, ರಾಜ್ಯಾದ್ಯಂತ ಪರಿಚಯ ಆಗಿದ್ರು ಮತ್ತು ದೊಡ್ಡ ಮಟ್ಟದ ರಾಜಕೀಯ ತೂಕವೂ ಇತ್ತು. ಹೀಗಾಗಿ ಸಾಕಷ್ಟು ಜನಕ್ಕೆ ಅಂದಾಜು ಏನಿತ್ತು ಅಂತಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬಹುದು ಅಂತ. ಸ್ವತಃ ಸಿದ್ದರಾಮಯ್ಯನವರು ಕೂಡ ನಿರೀಕ್ಷೆ ಮಾಡಿದ್ರಂತೆ. ಆದ್ರೆ ರಾಜಕೀಯದಲ್ಲಿ ನಿರೀಕ್ಷೆ ಮತ್ತು ವಾಸ್ತವತೆ ಯಾವಾಗಲೂ ಕೂಡ ಒಂದೇ ಆಗಿರೋದಿಲ್ಲ. ಆ ಸಮಯದಲ್ಲಿ ನಡೆದ ರಾಜಕೀಯ ಚರ್ಚೆಗಳ ಬಗ್ಗೆ ಇಂದಿಗೂ ಕೂಡ ಹಲವಾರು ಅಭಿಪ್ರಾಯಗಳಿವೆ. ದೇವೇಗೌಡರು ಬೇರೆ ರಾಜಕೀಯ ಲೆಕ್ಕಾಚಾರ ಹಾಕಿದ್ರು ಎನ್ನುವಂತ ಮಾತುಗಳು ಕೇಳಿ ಬರುತ್ತವೆ. ಕೊನೆಗೆ ಕಾಂಗ್ರೆಸ್ ನಾಯಕ ಧರ್ಮಸಿಂಗ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ದೊರಕುತ್ತೆ ಮತ್ತು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನ ನಿರೀಕ್ಷಿಸಿದ್ದ ಸಿದ್ದರಾಮಯ್ಯನವರಿಗೆ ಡೆಪ್ಯೂಟಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೀಮಿತರಾಗ್ತಾರೆ. ಹೊರಗೆ ಮೈತ್ರಿ ಸರ್ಕಾರ ಇದ್ರೂ ಕೂಡ ಆದ್ರೆ ಒಳಗಡೆ ಅಸಮಾಧಾನ ಇರುತ್ತೆ. ಇಲ್ಲಿಂದಲೇ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಿನ ರಾಜಕೀಯ ದೂರ ಹೆಚ್ಚಾಗತೊಡಗುತ್ತೆ. ಸಿದ್ದರಾಮಯ್ಯನವರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು. ಆ ಸಮಯದಲ್ಲಿ ಪಕ್ಷದೊಳಗೆ ಕೇವಲ ಒಬ್ಬ ನಾಯಕನ ನೆರಳಿನಲ್ಲಿ ಇದ್ರೆ ತನ್ನ ರಾಜಕೀಯ ಭವಿಷ್ಯ ಮಿತಿಯಾಗಬಹುದು. ಹೀಗಾಗಿ ಅವರು ತಮ್ಮದೇ ಆದ ರಾಜಕೀಯ ಅಸ್ತಿತ್ವವನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನ ಶುರು ಮಾಡ್ತಾರೆ. ಅಲ್ಲೇ ಹುಟ್ಟಿಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ, ರಾಜಕೀಯ ಕಲ್ಪನೆ. ಯಾವ್ದಪ್ಪ ಅಂತಂದ್ರೆ ಅಹಿಂದ, ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಮಾವೇಶಗಳು. ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಅಹಿಂದ ಚಿಂತನೆಯನ್ನ ಬಲವಾಗಿ ಮುಂದುವರಿಸಲು ಆರಂಭಿಸ್ತಾರೆ. ಹೀಗಿರುವಾಗಲೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶವನ್ನ ಆಯೋಜಿಸಲಾಗುತ್ತೆ. ಆ ಸಮಾವೇಶ ಸಾಮಾನ್ಯ ಕಾರ್ಯಕ್ರಮವಾಗಿರಲಿಲ್ಲ. ರಾಜ್ಯದ ಹಲವು ಭಾಗಗಳಿಂದ ನಾಯಕರುಗಳು ಬರ್ತಾರೆ, ಬೆಂಬಲಿಗರು ಸೇರ್ತಾರೆ. ರಾಜಕೀಯ ವಲಯದ ಗಮನ ಸಂಪೂರ್ಣವಾಗಿ ಸೆಳೆಯುತ್ತಾರೆ ಮತ್ತು ಅದು ದೊಡ್ಡ ಯಶಸ್ಸನ್ನು ಕೂಡ ಕಾಣುತ್ತೆ. ಆದ್ರೆ ಯಶಸ್ಸು ಎಲ್ಲರಿಗೂ ಸಂತೋಷ ತರೋದಿಲ್ಲ ನೋಡಿ. ಜೆಡಿಎಸ್ನ ಒಳಗೆ ಆತಂಕ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ಜೆಡಿಎಸ್ ಮೇಲೆ ಒಕ್ಕಲಿಗ ಸಮುದಾಯದ ಪ್ರಭಾವವಿದೆ ಎನ್ನುವ ರಾಜಕೀಯ ವಿಶ್ಲೇಷಣೆ ಆಗಾಗ ಕೇಳಿ ಬರ್ತಿತ್ತು. ಅಂತಹ ಸಂದರ್ಭದಲ್ಲಿ ಅಹಿಂದ ರಾಜಕೀಯ ವೇಗ ಪಡೆಯುವುದು ಪಕ್ಷದ ಸಮೀಕರಣವನ್ನೇ ಬದಲಿಸಬಹುದು ಎನ್ನುವ ಭಯ ಹುಟ್ಟಿತ್ತು ಎನ್ನುವಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಅಲ್ಲಿಂದ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರವಾಗುತ್ತೆ. ಸಂಧಾನಕ್ಕೆ ಅಥವಾ ಸಮಾಧಾನಕ್ಕೆ ಅವಕಾಶಗಳೇ ಕಡಿಮೆ ಆಗುತ್ತೆ. ಆದ್ರೆ ಒಂದು ವಿಷಯದಲ್ಲಿ ಸಿದ್ದರಾಮಯ್ಯನವರು ಹಿಂದೆ ಸರಿಲೇ ಇಲ್ಲ. ಯಾವ್ದಪ್ಪ ಅಂತಂದ್ರೆ ಅಹಿಂದ ರಾಜಕೀಯ. ಅದು ಅವರ ಹೊಸ ಗುರುತಾಗಿ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಪರಿಸ್ಥಿತಿ ಕೊನೆಗೆ ನಿರ್ಣಾಯಕ ಹಂತಕ್ಕೆ ತಲುಪುತ್ತೆ. ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯನವರನ್ನ ಉಚ್ಚಾಟನೆ ಮಾಡುತ್ತೆ. ಒಮ್ಮೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ನಾಯಕ ಈಗ ಅದೇ ಪಕ್ಷದಿಂದ ಹೊರಬರ್ತಾರೆ. ಇದು ಸಾಮಾನ್ಯ ರಾಜಕೀಯ ಘಟನೆ ಅಂತೂ ಅಲ್ಲ, ಅದು ಅವರ ಬದುಕಿನ ಅತ್ಯಂತ ದೊಡ್ಡ ತಿರುವುಗಳಲ್ಲಿ ಒಂದಾಗಿರುತ್ತೆ. ಬಹಳ ಮಂದಿಗೆ ಆಗ ಅನಿಸಿತ್ತು, ಇಲ್ಲಿಂದ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ನಿಧಾನವಾಗಿ ಮುಗಿಯಬಹುದು ಅಂತ. ಯಾಕಂದ್ರೆ ಪಕ್ಷ ಇಲ್ಲ, ಅಧಿಕಾರ ಇಲ್ಲ, ಮುಂದಿನ ದಾರಿ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಕೆಲವೊಮ್ಮೆ ರಾಜಕೀಯದಲ್ಲಿ ಅಂತ್ಯ ಅಂತ ಕಾಣಿಸ್ಕೊಳ್ಳೋ ಕ್ಷಣವೇ ಹೊಸ ಅಧ್ಯಾಯಕ್ಕೂ ಕೂಡ ದಾರಿಯಾಗುತ್ತೆ. ಜೆಡಿಎಸ್ ನಿಂದ ಹೊರಬಂದ ನಂತರವೇ ಸಿದ್ದರಾಮಯ್ಯನವರು ತಮ್ಮದೇ ಹೊಸ ರಾಜಕೀಯ ಪಕ್ಷ ABPJD ಸ್ಥಾಪನೆ ಮಾಡ್ತಾರೆ. ಪ್ರಾದೇಶಿಕ ಪಕ್ಷ ಅಂತೇಳಿ ಕರೆಯಲಾಗುತ್ತೆ. ಆದ್ರೆ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸು ದೊರೆಯೋದಿಲ್ಲ. ರಾಜಕೀಯ ಮತ್ತೆ ಅನಿಶ್ಚಿತ ಹಂತದಲ್ಲಿತ್ತು. ಆ ಸಮಯದಲ್ಲಿ ಕೆಲ ನಾಯಕರು ಒಂದು ಹೊಸ ಸೇತುವೆ ನಿರ್ಮಿಸಲು ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರ ಪರಿಚಯ ಸೋನಿಯಾ ಗಾಂಧಿಯವರೊಂದಿಗೆ ಆಗುತ್ತೆ ಮತ್ತು ಅದಾದ ಬಳಿಕ ನಡೆದ ನಿರ್ಧಾರ ಅವರ ರಾಜಕೀಯ ಬದುಕಿನ ಮತ್ತೊಂದು ಮಹತ್ವದ ಅಧ್ಯಾಯಕ್ಕೆ ಬಾಗಿಲು ತೆರೆಯುತ್ತೆ. ಜೆಡಿಎಸ್ ನಿಂದ ಹೊರಬಂದ ನಂತರ ಸಿದ್ದರಾಮಯ್ಯನವರು ರಾಜಕೀಯ ಭವಿಷ್ಯ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದೇಳುತ್ತೆ. ಇವರ ರಾಜಕೀಯ ಇಲ್ಲೇ ಮುಗಿಯುತ್ತಾ, ಸ್ವಂತ ಪಕ್ಷದಿಂದ ಮತ್ತೆ ಎದ್ದು ನಿಲ್ಲಲು ಸಾಧ್ಯವಾಗುತ್ತಾ ಎನ್ನುವ ಚರ್ಚೆಗಳು ಕೂಡ ಕೇಳಿ ಬಂದಿರುತ್ತೆ. ಆದ್ರೆ ರಾಜಕೀಯದಲ್ಲಿ ಕೆಲ ನಿರ್ಧಾರಗಳು ಸಂಪೂರ್ಣ ಆಟವನ್ನೇ ಬದಲಿಸಿಬಿಡುತ್ತೆ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಅಂಥದ್ದೇ ಒಂದು ನಿರ್ಧಾರ ಈಗ ಎದುರಾಗ್ತಿತ್ತು. ಕೆಲ ಪ್ರಮುಖ ನಾಯಕರು ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಸಂಪರ್ಕ ಮಾಡುತ್ತಾರೆ.
ಕೊನೆಗೆ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಇದು ಸಾಮಾನ್ಯ ಪಕ್ಷವಾಗಿರಲಿಲ್ಲ. ಯಾಕಂದ್ರೆ ಒಮ್ಮೆ ಕಾಂಗ್ರೆಸ್ ವಿರುದ್ಧ ರಾಜಕೀಯ ಮಾಡಿದ ನಾಯಕ ಈಗ ಅದೇ ಕಾಂಗ್ರೆಸ್ನ ಹೊಸ ಮುಖವಾಗ್ತಿದ್ರು. ಆದ್ರೆ ನಿಜವಾದ ಪರೀಕ್ಷೆ ಇನ್ನೂ ಕೂಡ ಬಾಕಿ ಇತ್ತು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಘೋಷಣೆ ಆಗುತ್ತೆ. ಆ ಚುನಾವಣೆಯ ಮಹತ್ವ ತುಂಬಾ ದೊಡ್ಡದಾಗಿತ್ತು. ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಹಲವರು ಒಂದು ಗುರಿ ಇಟ್ಕೊಂಡಿರ್ತಾರೆ ಅಂತ ಹೇಳಲಾಗ್ತಿತ್ತು. ಸಿದ್ದರಾಮಯ್ಯನವರನ್ನ ಸೋಲಿಸಬೇಕು ಅಂತೇಳಿ. ಒಂದು ವೇಳೆ ಅವರು ಸೋತಿದ್ದರೆ ಅವರ ರಾಜಕೀಯ ಬದುಕಿಗೆ ಅದು ದೊಡ್ಡ ಹೊಡೆತವಾಗ್ತಿತ್ತು. ಹೀಗಾಗಿ ಈ ಚುನಾವಣೆ ಕೇವಲ ಒಂದು ಕ್ಷೇತ್ರದ ಚುನಾವಣೆ ಆಗಿರಲಿಲ್ಲ, ಅದು ಅವರ ರಾಜಕೀಯ ಅಸ್ತಿತ್ವದ ಪರೀಕ್ಷೆಯಾಗಿತ್ತು. ಪ್ರಚಾರ ಎಲ್ಲವೂ ಕೂಡ ತೀವ್ರವಾಗಿತ್ತು, ಒತ್ತಡ ದೊಡ್ಡದಾಗಿತ್ತು, ಎಲ್ಲರ ಕಣ್ಣು ಕೂಡ ಆ ಕ್ಷೇತ್ರದ ಮೇಲೆ ಇತ್ತು. ಮತ್ತು ಫಲಿತಾಂಶ ಬಂದಾಗ ಉಸಿರು ನಿಲ್ಲಿಸುವಂತ ಪರಿಸ್ಥಿತಿ ಎದುರಾಗಿತ್ತು ಸಿದ್ದರಾಮಯ್ಯನವರಿಗೆ. ಆದ್ರೆ ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರೆ. ಆದ್ರೆ ಅಲ್ಲಿ ಭಾರಿ ಅಂತರದಿಂದ ಗೆಲ್ಲೋದಿಲ್ಲ. ಕೇವಲ 257 ಮತಗಳ ಅಂತರದಿಂದ ಸಿದ್ದರಾಮಯ್ಯನವರು ಗೆಲ್ತಾರೆ. ಅದು ಸಿದ್ದರಾಮಯ್ಯನವರಿಗೆ ರಾಜಕೀಯ ಮರು ಹುಟ್ಟು ನೀಡಿದಂತಾಗಿತ್ತು. ಒಮ್ಮೆ ಹೊರ ಹಾಕಲ್ಪಟ್ಟ ನಾಯಕ ಈಗ ಮತ್ತೆ ಮುಖ್ಯ ರಾಜಕೀಯ ಪ್ರವಾಹಕ್ಕೆ ಮರಳಿದ್ರು. ಅಲ್ಲಿಂದ ಅವರ ಕಾಂಗ್ರೆಸ್ ಪಯಣ ಶುರುವಾಗುತ್ತೆ. ಅವರ ಭಾಷಣ ಶೈಲಿ, ನೆಲಮಟ್ಟದ ಸಂಪರ್ಕ ಮತ್ತು ಅಹಿಂದ ರಾಜಕೀಯದ ಮೂಲಕ ರಾಜ್ಯಗಳ ವಿವಿಧ ವರ್ಗಗಳ ನಡುವೆ ಅವರು ಪ್ರಭಾವ ಹೆಚ್ಚಿಸಿಕೊಳ್ತಾ ಹೋಗ್ತಾರೆ. ಇದರ ಮಧ್ಯೆ ಕರ್ನಾಟಕ ರಾಜಕೀಯ ಮತ್ತೊಮ್ಮೆ ಬಿಸಿಯಾಗುತ್ತೆ. ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಲ್ಲೂ ಕೂಡ ಕೇಳಿ ಬರುತ್ತೆ. ಆ ಸಮಯದಲ್ಲಿ ವಿಶೇಷವಾಗಿ ಬಳ್ಳಾರಿ ಗಣಿ ರಾಜಕಾರಣದ ಮತ್ತು ಜನಾರ್ದನ ರೆಡ್ಡಿ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ಒಂದು ಮಹತ್ವದ ರಾಜಕೀಯ ಹೆಜ್ಜೆಯನ್ನು ಕೂಡ ಇಡುತ್ತೆ. ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ. ಆ ಪಾದಯಾತ್ರೆಯ ಪ್ರಮುಖ ಮುಖಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗಿದ್ರು. ರಾಜಕೀಯದಲ್ಲಿ ಕೆಲ ಘಟನೆಗಳು ಕೇವಲ ಪ್ರತಿಭಟನೆಗಳಾಗಿರೋದಿಲ್ಲ, ಅವು ನಾಯಕನ ಇಮೇಜ್ ಅನ್ನೇ ಬದಲಿಸಿಬಿಡುತ್ತೆ. ಬಳ್ಳಾರಿ ಪಾದಯಾತ್ರೆ ಕೂಡ ಹಾಗೆಯೇ ಆಗಿತ್ತು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಮತ್ತೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಚರ್ಚೆ ಆಗ್ತಾರೆ. ಜನಸಾಮಾನ್ಯರ ಜೊತೆ ನೇರ ಸಂಪರ್ಕ ಹೊಂದುವ ನಾಯಕ ಎಂಬ ಭಾವನೆ ಮತ್ತಷ್ಟು ಬಲವಾಗುತ್ತೆ. ಬಹಳ ವರ್ಷಗಳ ನಿರೀಕ್ಷೆಯ ನಂತರ ಬಂದ ದೊಡ್ಡ ಅವಕಾಶ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆದುಕೊಳ್ಳುತ್ತೆ. ಆದ್ರೆ ಪ್ರಶ್ನೆ ಮತ್ತೆ ಅದೇ, ಮುಖ್ಯಮಂತ್ರಿ ಯಾರು ಅಂತ. ಆ ಸಮಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರುತ್ತೆ. ಅವರಿಗೆ ಅವಕಾಶ ಸಿಗಬಹುದು ಎನ್ನುವ ಮಾತುಗಳು ಕೂಡ ಇರುತ್ತೆ. ಆದ್ರೆ ರಾಜಕೀಯ ಪರಿಸ್ಥಿತಿಗಳು ವೇಗವಾಗಿ ಬದಲಾಗ್ತವೆ. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಸಿದ್ದರಾಮಯ್ಯ. ಒಮ್ಮೆ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ ನಾಯಕ ಇದೀಗ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಇದು ಕೇವಲ ಅಧಿಕಾರದ ಗೆಲುವಲ್ಲ, ಇದು ದೀರ್ಘ ರಾಜಕೀಯದ ಹೋರಾಟದ ಫಲ ಅಂತಾನೆ ಹೇಳ್ಬೋದು. ಹಳ್ಳಿಯಿಂದ ಆರಂಭವಾದ ಪಯಣ, ಸೋಲುಗಳಿಂದ ತುಂಬಿದ ದಾರಿ, ಪಕ್ಷದಿಂದ ಹೊರಹಾಕಲ್ಪಟ್ಟ ದಿನಗಳು ಮತ್ತು ಮತ್ತೆ ಎದ್ದು ನಿಂತ ಹೋರಾಟ, ಇವೆಲ್ಲದರ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯನ್ನು ತಲುಪ್ತಾರೆ. ಅವರ ಮೊದಲ ಅವಧಿ 5 ವರ್ಷ ಪೂರ್ಣಗೊಳಿಸುತ್ತೆ. ಕರ್ನಾಟಕದ ರಾಜಕೀಯದಲ್ಲಿ ಇದು ಮಹತ್ವದ ಸಾಧನೆ ಎಂದು ಹೇಳಲಾಗುತ್ತೆ. ಒಂದೆಡೆ ಭಾಗ್ಯ ಯೋಜನೆಗಳ ಮೂಲಕ ಜನರಿಗೆ ತಲುಪಿದ ನಾಯಕ ಎಂಬ ಇಮೇಜ್ ಕೂಡ ಬಲವಾಗ್ತಿತ್ತು. ಇನ್ನೊಂದು ಕಡೆ ಟೀಕೆಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಿತ್ತು. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು ಇಲ್ಲಿ. ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯನವರು ಈಗ ಸಾಮಾನ್ಯ ರಾಜಕಾರಣಿ ಅಲ್ಲ ಅಂತ. ಕರ್ನಾಟಕದ ಪ್ರಮುಖ ಮಾಸ್ ಲೀಡರ್ ಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗಿದ್ರು. 2013ರಿಂದ ಆರಂಭವಾದ ಮುಖ್ಯಮಂತ್ರಿ ಅವಧಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನೇ ತೆರೆದಿತ್ತು. ಮುಖ್ಯಮಂತ್ರಿ ಆಗುವುದು ಒಂದು ಸಾಧನೆ ಆಗಿರಬಹುದು, ಆದರೆ 5 ವರ್ಷ ಸರ್ಕಾರ ನಡೆಸಿ ಜನರ ಮುಂದೆ ತನ್ನ ನಾಯಕತ್ವವನ್ನು ಸಾಬೀತುಪಡಿಸುವುದು ಮತ್ತೊಂದು ದೊಡ್ಡ ಪರೀಕ್ಷೆಯಾಗಿತ್ತು. ಸಿದ್ದರಾಮಯ್ಯನವರ ಸರ್ಕಾರ ಹಲವು ಯೋಜನೆಗಳ ಮೂಲಕ ಜನರ ನಡುವೆ ಗುರುತಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತ್ತು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ ಇಂತಹ ಯೋಜನೆಗಳ ಮೂಲಕ ಸರ್ಕಾರ ನೇರವಾಗಿ ಜನರನ್ನು ತಲುಪಲು ಪ್ರಯತ್ನ ಮಾಡುತ್ತಿತ್ತು. ಬೆಂಬಲಿಗರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ಜನರ ಪರ ನಿಂತ ನಾಯಕ. ಹಿಂದುಳಿದವರು, ಬಡವರು ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಧ್ವನಿಯಾಗಲು ಪ್ರಯತ್ನಿಸಿದ ಮುಖ್ಯಮಂತ್ರಿ. ಆದ್ರೆ ರಾಜಕೀಯದಲ್ಲಿ ಪ್ರತಿಯೊಂದು ನಾಯಕತ್ವಕ್ಕೂ ಇನ್ನೊಂದು ಮುಖ ಇದ್ದೇ ಇರುತ್ತೆ. ಅವರ ವಿರುದ್ಧ ಟೀಕೆಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ವಿಪಕ್ಷಗಳು ಆರೋಪ ಮಾಡಿದ್ದು ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣ ಮಾಡ್ತಾರೆ ಅಂತೇಳಿ, ಅಹಿಂದ ರಾಜಕೀಯದ ಮೂಲಕ ಸಮಾಜವನ್ನು ವಿಭಜನೆ ಮಾಡ್ತಿದ್ದಾರೆ ಅಂತೇಳಿ ಮತ್ತು ಕೆಲವು ಸಮುದಾಯಗಳ ಪರ ಹೆಚ್ಚು ಒಲವು ತೋರುತ್ತಾರೆ ಅಂತೇಳಿ. ಆ ಆರೋಪಗಳಲ್ಲೂ ಕೂಡ ಅವರ ಬೆಂಬಲಿಗರು ತಳ್ಳಿ ಹಾಕ್ತಿದ್ರು. ಅವರ ಮಾತೇನಿತ್ತು ಅಂದ್ರೆ ಹಿಂದುಳಿದವರ ಬಗ್ಗೆ ಮಾತನಾಡಿದ್ರೆ ಅದು ಜಾತಿ ರಾಜಕಾರಣ ಅಲ್ಲ, ಅದು ಸಾಮಾಜಿಕ ಪ್ರತಿನಿಧಿತ್ವ ಅಂತ ಹೇಳ್ತಾ ಇದ್ರು. ಹೀಗಾಗಿ ಸಿದ್ದರಾಮಯ್ಯನವರ ರಾಜಕೀಯದ ಬಗ್ಗೆ ಯಾವಾಗಲೂ 2 ರೀತಿಯ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾನೆ ಇತ್ತು. ಒಂದೆಡೆ ಭಾರಿ ಅಭಿಮಾನಿಗಳ ಬಳಗ ಇತ್ತು, ಇನ್ನೊಂದೆಡೆ ಕಠಿಣ ಟೀಕೆಗಳೆಲ್ಲವೂ ಕೂಡ ಕೇಳಿ ಬರ್ತಿತ್ತು. ಆದ್ರೆ ಈ ಎಲ್ಲಾ ಚರ್ಚೆಗಳ ನಡುವೆಯೂ ಒಂದು ಸಂಗತಿ ಸ್ಪಷ್ಟವಾಗಿತ್ತು. ಸಿದ್ದರಾಮಯ್ಯನವರು ರಾಜ್ಯದ ಮೂಲೆ ಮೂಲೆಗಳಿಗೂ ತಲುಪಬಲ್ಲ ಒಬ್ಬ ನಾಯಕ ಅಂತೇಳಿ. ಕರ್ನಾಟಕದ ರಾಜಕೀಯದಲ್ಲಿ ಕೆಲ ನಾಯಕರು ಮಾತ್ರ ಜಿಲ್ಲೆ, ಜಾತಿ ಅಥವಾ ಪ್ರದೇಶದ ಮಿತಿಯನ್ನು ದಾಟಿ ರಾಜ್ಯ ಮಟ್ಟದ ಪ್ರಭಾವ ಹೊಂದಿರುತ್ತಾರೆ. ದೇವೇಗೌಡರು, ಯಡಿಯೂರಪ್ಪ ಮತ್ತು ಆ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೂಡ ಕೇಳಿ ಬರುತ್ತಿತ್ತು. 2018ರ ಚುನಾವಣೆ ಬಳಿಕ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿ ಕಾಣಿಸಿಕೊಳ್ತಾರೆ. ಅಧಿಕಾರವೂ ಹೋಗಿತ್ತು ಆ ಸಮಯದಲ್ಲಿ, ಆದ್ರೆ ಪ್ರಭಾವ ಕಡಿಮೆ ಆಗಿರಲಿಲ್ಲ. ಇದರ ಮಧ್ಯೆ ರಾಜ್ಯ ರಾಜಕೀಯ ಮತ್ತೆ ಬದಲಾವಣೆಯ ಹಾದಿಗೆ ಬರುತ್ತೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಮತ್ತು ಮತ್ತೊಮ್ಮೆ ಅದೇ ಪ್ರಶ್ನೆ, ಮುಖ್ಯಮಂತ್ರಿ ಯಾರು ಅಂತೇಳಿ.
ಒಂದೆಡೆ ಡಿ.ಕೆ. ಶಿವಕುಮಾರ್, ಇನ್ನೊಂದೆಡೆ ಸಿದ್ದರಾಮಯ್ಯ. ಇಬ್ಬರು ದೊಡ್ಡ ನಾಯಕರೇ, ಇಬ್ಬರು ಪ್ರಭಾವಿ ಶಕ್ತಿಗಳೇ. ರಾಜಕೀಯದಲ್ಲಿ ಚರ್ಚೆಗಳು ಜಾಸ್ತಿ ಆಗಿರುತ್ತವೆ. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಎಂದು ಘೋಷಿಸಲಾಗುತ್ತೆ. ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಈ ಬಾರಿ ರಾಜಕೀಯ ಸಮೀಕರಣಗಳು ಇನ್ನಷ್ಟು ಸೂಕ್ಷ್ಮವಾಗಿದ್ದವು. ಮುಂದೆ ಯಾವ ಹಂತದಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು, ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗುತ್ತದೆಯಾ ಎನ್ನುವ ಚರ್ಚೆಗಳು ಕೂಡ ನಿರಂತರವಾಗಿ ನಡೀತಾನೆ ಇತ್ತು. ಇದರ ಮಧ್ಯೆ ವಿವಾದಗಳು ಕೂಡ ಸದ್ದು ಮಾಡ್ತಾ ಇತ್ತು. ಮೂಢ ಪ್ರಕರಣದ ಕುರಿತಾಗಿ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ನಡೆದಿದ್ದವು. ವಿಪಕ್ಷಗಳು ತೀವ್ರ ಆರೋಪ ಮಾಡಿದ್ದವು. ಮತ್ತೊಂದೆಡೆ ಬೆಂಬಲಿಗರು ಮತ್ತು ಕಾಂಗ್ರೆಸ್ ನಾಯಕರು ಆ ಆರೋಪಗಳಿಗೆ ತಮ್ಮದೇ ಆದ ಉತ್ತರಗಳನ್ನು ಕೂಡ ಕೊಡ್ತಿದ್ರು. ಅಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಯಾವತ್ತೂ ಸರಳ ರೇಖೆಯಂತಿರಲಿಲ್ಲ. ಅದು ಹೋರಾಟಗಳ ಕಥೆಯಾಗಿತ್ತು, ಸೋಲುಗಳ ಹಾದಿಯಾಗಿತ್ತು, ಸ್ನೇಹ ಮತ್ತು ವೈಮನಸ್ಸಿನ ಕಥೆಯಾಗಿತ್ತು, ಅಧಿಕಾರ ಮತ್ತು ಆರೋಪಗಳ ನಡುವಿನ ಕಥೆಯಾಗಿತ್ತು. ಒಮ್ಮೆ ಕುರಿ ಕಾಯ್ತಿದ್ದ ಬಾಲಕ, 5ನೇ ತರಗತಿಗೆ ತಡವಾಗಿ ಸೇರಿದ ಹುಡುಗ, ವಕೀಲನಾದ ಯುವಕ, ಪಕ್ಷದಿಂದ ಹೊರಹಾಕಲ್ಪಟ್ಟ ರಾಜಕಾರಣಿ, ಅದೇ ವ್ಯಕ್ತಿ ಇಂದು ಕರ್ನಾಟಕ ರಾಜಕೀಯದ ಅತ್ಯಂತ ದೊಡ್ಡ ಹೆಸರುಗಳಲ್ಲಿ ಒಬ್ಬ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮಾಹಿತಿ, ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ನನ್ನದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.